ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ನಾಳೆ ಬೆಳಗ್ಗೆ 11:30ಕ್ಕೆ ಅಥವಾ ಆಸುಪಾಸಿನಲ್ಲೆಲ್ಲೋ ನಡೆಯುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತೆ. ಇವತ್ತು ಪಾರ್ಥಿವ ಶರೀರವನ್ನು ಕಲಾಕ್ಷೇತ್ರಕ್ಕೆ ತಂದಿದ್ದರು. ಅಲ್ಲಿ ಬಹಳ ಜನ ಅದರ ದರ್ಶನವನ್ನು ಪಡೆದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೆಲವು ಸಚಿವರು, ಕೆಲವು ಅತಿ ಪ್ರಮುಖರೆಲ್ಲರೂ ದರ್ಶನವನ್ನು ಪಡೆದರು. ಈಗಾಗಲೇ ಅವರನ್ನು ಮೈಸೂರಿಗೆ ಕರೆದುಕೊಂಡು ಹೋಗಲಾಗಿದೆ. ನಾಳೆ ಬೆಳಿಗ್ಗೆ ಉಳಿದ ಕಾರ್ಯಗಳನ್ನೆಲ್ಲ ಪೂರೈಸ್ತಾರೆ. ಭೈರಪ್ಪನವರು ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದರು. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದ್ದಾವೆ. ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ದಿಟ್ಟ ನೇರ ನುಡಿ ಅವರ ಬರವಣಿಗೆಯಲ್ಲಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಹಂಚಿರಲಿಲ್ಲ. ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆಗೆದಿದ್ದನ್ನು ಕೂಡ ನಾವೆಲ್ಲ ಮೆಲುಕಾಕುವಂಥ ಒಂದು ಸಂದರ್ಭ. ಅಕ್ಷರ ಲೋಕ ಸದಾಕಾಲ ಕನ್ನಡದ ಈ ಸಾರಸ್ವತ ಸಂತನನ್ನು ನೆನೆಸ್ತಾನೇ ಇರ್ತಾರೆ. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮರೆಯೋದಾದರೂ ಹೆಂಗೆ? ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿ ಒಂದು ಮಾಣಿಕ್ಯನೇ ಕಳ್ಕೊಂಡ ಹಾಗಾಗೈತೆ. ಸಾಹಿತ್ಯದ ಸಾರಸ್ವತ ಲೋಕದ ಒಂದು ಅವರು ಧ್ರುವ ತಾರೆ ಅಂತಲೇ ಹೇಳ್ಬೋದು. ಅವ್ರದ್ದು ಬರೆದ ಕತೆ, ಕಾದಂಬರಿ ಎಲ್ಲವನ್ನು ನಾನು ಓದಿದ್ದೇನೆ. ಎಷ್ಟು ವಾಸ್ತವತೆ ಇರ್ತಿತ್ತು ಅವರ ಕಾದಂಬರಿಯಲ್ಲಿ ಅಂತಂತಂದರೆ ಅದು ಆಲ್ ರೈಟ್. ನಿಮಗೆ ಯಾವ ರೀತಿ ಕಾಣುತ್ತೋ ಆ ರೀತಿ ಗೌರವವನ್ನು ಸಲ್ಲಿಸಬಹುದು. ಎಸ್. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆಷನ್ ಕೋರ್ಟ್ ಮುಂದೆ ದರ್ಶನ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಈ ವೇಳೆ ಮತ್ತೆ ಬೆನ್ನು ನೋವಿನ ನಾಟಕವಾಡಿದ್ರೂ ಕೂಡ ನ್ಯಾಯಾಧೀಶರು ಇದಕ್ಕೆ ಮಹತ್ವ ಕೊಡಲಿಲ್ಲ. ಕೋರ್ಟ್ ಆದೇಶದ ಬಳಿಕ ಸೌಲಭ್ಯ ನೀಡ್ತಾ ಇದ್ದೀರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಆಗ ಇಲ್ಲ ಸರ್, ಯಾವುದನ್ನು ಕೊಡ್ತಿಲ್ಲ, 12 ಅಡಿ ಜಾಗದಲ್ಲಿ ಓಡಾಡಿ ಅಂತಾರೆ, ಅದರಲ್ಲೇ ನಾನು ಸುತ್ತಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಮಧ್ಯೆ A12 ಯಾವುದೋ ಒಬ್ಬರು ಡಿಸ್ಚಾರ್ಜ್ ಅರ್ಜಿ ಹಾಕಿದ್ರಂತೆ. ಭಾಳ ಜನ ಇದರಲ್ಲಿ ಅಕ್ಯೂಸ್ಡ್ಗಳಿದ್ದಾರೆ. ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಮಾತಾಡ್ಕೊಂಡು ಹಾಕ್ತಾರೆ. ಅದು ಅವ್ರಿಗೆ ಹಕ್ಕಿದೆ ಕೂಡ, ಅದೇನು ಹಾಕಬಾರ್ದು ಅಂತಿಲ್ಲ. ಬಟ್ ನ್ಯಾಯಾಲಯಕ್ಕೆ ಒಂದು ಗಮನಕ್ಕೆ ತರಬೇಕು. ಸುಪ್ರೀಂ ಕೋರ್ಟಿನ ಒತ್ತಾಸೆ ಏನಿದೆ ಅವ್ರನ್ನ ವಾಪಸ್ ಜೈಲಿಗೆ ಕಳಿಸಿದಾಗ ಅಂದರೆ ಅತ್ಯಂತ ತ್ವರಿತವಾಗಿ ಆರೋಪ ಸ್ಥಿರೀಕರಿಸಿ ಚಾರ್ಜಸ್ ಫ್ರೇಮ್ ಆಗಿ ಇದನ್ನು ಚಾಲೂ ಆಗಬೇಕು ಅಂತಿದೆ. ಅದನ್ನು ತಡ ಮಾಡುವಂತಹ ಯಾವುದೇ ಪ್ರಯತ್ನಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಸಿಗಬಾರ್ದು. ಆಮೇಲೆ ಕೋರ್ಟ್ ಇವತ್ತು ಹೇಳಿದೆ ಸರ್, ಇನ್ಯಾರಾದ್ರೂ ಹಾಕ್ತೀರಾ? ಅಲ್ಲ, ನಾನು ಅದನ್ನ ಹೇಳಿದ್ದೆ, ಅದನ್ನು ಹೇಳಿದ್ದಕ್ಕೆ ಹೇಳಿರೋದು. ಯಾವ ಕಾರಣಕ್ಕೂ ಜಾಗ ಕೊಡಬಾರ್ದು. ಯಾಕಂದರೆ ಅದಾದರೆ ಕೆಳ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಮೂಲ ಆಶಯವನ್ನೇ ಪಕ್ಕಕ್ಕೆ ತಳ್ದಂಗೆ ಆಗ್ಬಿಡುತ್ತೆ. ಹಂಗಾಗಲ್ಲ ಅಂತ ಅನ್ಸತ್ತೆ ಮೋಸ್ಟ್ಲಿ. ಇನ್ನು ವಾಕಿಂಗ್ ಅಂತಾರೆ, ಅವ್ರು ವಾಕ್ ಮಾಡ್ತಿದ್ರಾ ಮೊದಲುವೆ? ಜಿಮ್ ಮಾಡ್ತಿದ್ರಲ್ಲ ಸರ್. ಜಿಮ್ ಬದಲು ವಾಕಿಂಗ್. ಓಕೆ, ಆಲ್ ರೈಟ್. ಅದೇ ಈಗ ಅವ್ರು ಕೇಳಿದ್ದು ಗಾಳಿ ಬೆಳಕು ಅಲ್ವಾ ಸರ್? 12 ಅಡಿ ಜಾಗದಲ್ಲಿ ಇರುತ್ತೆ ಅದು ಕೊಡ್ತಾರೆ. ನಾನು ಅವತ್ತೇ ಹೇಳಾಯಿತು, ಮೊದಲನೇ ಬಾರಿ ಅವರು ಪಡೆದುಕೊಂಡ ಕೆಲವು ಸವಲತ್ತುಗಳೇನಿದೆ ಅದೇ ಕಾನೂನು ಪ್ರಕಾರ ನಾನು ಪಡೆದುಕೊಂಡದ್ದು ಎಂಬ ಭ್ರಮೆಯಲ್ಲಿ ಅವರೀಗಲೂ ಇದ್ದರೆ ಅದಕ್ಕೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಈಗ ಅವರು ಕೇಳುತ್ತಿರುವ ಸವಲತ್ತುಗಳು ಈಗ ಜಾರಿಯಲ್ಲಿರುವ ಜೈಲಿನ ನಿಯಮಾವಳಿಗಳ ಪ್ರಕಾರದಲ್ಲಿ ಇಲ್ಲದಿದ್ದರೆ ಅದನ್ನು ಪಡೆದುಕೊಳ್ಳಲು ಅವರು ಸರ್ವತಂತ್ರ ಸ್ವತಂತ್ರರು ಮತ್ತು ಹಕ್ಕಿದೆ. ಬಹಳ ಸರಳ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬ್ಯಾನರ್ ವಿಚಾರವಾಗಿ ಯಾವ್ದೋ ತೆರವಂತೆ ಮಾಡೋದಕ್ಕೆ ಅದೇನು ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಅಂತೆ. ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಯಾಕೆ ಹಾಕ್ಬೇಕು? ಯು ಲವ್ ಮೊಹಮ್ಮದ್, ಅದನ್ನ ಯಾಕೆ ವ್ಯಕ್ತಪಡಿಸೋದು? ಅಲ್ಲ, ಅದಕ್ಕಿಂತ ಏನಿದೆ ಇನ್ನು? ಹಂಗೆ ನೋಡಿದ್ರೆ ಮುಸ್ಲಿಮರಲ್ಲಿ ಮತ್ತು ಕ್ರೈಸ್ತರಲ್ಲಿ ಐ ಲವ್ ಮೊಹಮ್ಮದ್ ಅಥವಾ ಐ ಲವ್ ಜೀಸಸ್ ಇದೆಯಲ್ಲ, ಅದನ್ನು ಚೆನ್ನಾಗೇ ಪ್ರಕಟ ಮಾಡ್ತೀರಿ. ಭಾಳ ಶಿಸ್ತುಬದ್ಧವಾಗಿ. ಒಬ್ಬರು ಭಾನುವಾರ, ಒಬ್ಬರು ಶುಕ್ರವಾರ, ಒಬ್ಬರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಥವಾ ರಾತ್ರಿವರೆಗೂ 4 ಸರಿ ಯಾರ್ಯಾರ ಶಕ್ತಿ ಇದೆಯೋ ಭಗವಂತ ಸಮಯ ಕೊಡ್ತಾನೋ ಅವರೆಲ್ಲ ಪ್ರೇಯರ್ಸು ಚೆನ್ನಾಗೇ ಪ್ರಕಟ ಮಾಡ್ತೀರಿ. ಹಿಂದೂಗಳ ಥರ ಇಂಡಿಸಿಪ್ಲಿನ್ಡ್ ಅಲ್ಲ. ಹೌದ್ರಿ, ಅದರಲ್ಲೇನಿದೆ? ಮೋಸ್ಟ್ ಇಂಡಿಸಿಪ್ಲಿನ್ಡ್ ಫೆಲೋಸ್ ಅಂದ್ರೆ ಅವರೇ. ಯಾವುದಿಲ್ಲ, ಕಷ್ಟ ಬಂದಾಗ ಮಾತ್ರ ಬೇಡಪ್ಪ ಹಂಗಂಡು ಓಡಾಕ್ತಾರಷ್ಟೇ.
ಮೋಸ್ಟ್ ಬೋಗಸ್ ಫೆಲೋಸ್ ಅವರೇ ನಿಜ. ಹಾಗಿರೋದನ್ನ ಎಲ್ಲರಿಗೂ ಹೇಳ್ತಿರೋದು ನಾನಿದು. ಹಾಗಾಗಿ ಐ ಲವ್ ಮೊಹಮ್ಮದ್ ಅಂತ ಎಕ್ಸ್ಟ್ರಾ ಯಾಕಪ್ಪ ಬೇಕದು? ಆಮೇಲೆ ಪಾಲಿಕೆ ಅನುಮತಿ ಇಲ್ಲ ಅಂದಮೇಲೂ ಅದನ್ನ ಇನ್ನೊಬ್ಬರು ಮನೆ ಮುಂದೆ ಕಟ್ಟೋದ ಅವಶ್ಯಕತೆ ಏನು? ಯಾಕೆ ಬೇಕಿತ್ತು? ಗಲಾಟೆ ಆಗಲಿ, ಮಜಾ ತಗೊಳ್ಳೋಣ ಅಂತ ಕೆಲವ್ರದ್ದು ಯಾರ್ದೋ ಐಡಿಯಾ ಇರುತ್ತೆ. ಅದನ್ನ ಎತ್ಕಟ್ಟ. ಹಾಂ, ಈಗ ಅದಾಯಿತು, ಗಲಾಟೆ ಆಯಿತು, ಕಲ್ಲು ತೂರಾಟ ಆಯಿತು. ನಾವು ಪಾಕಿಸ್ತಾನದಲ್ಲಿದ್ದೀವ ಎಲ್ಲಿದ್ದೀವ ಅಂತ ಇವರು ಗಲಾಟೆ. ಎಸ್ ಪಿ ಏನೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೂರು ಪ್ರತಿ ದೂರು ದಾಖಲಾಗಿದೆ. ಅದು ನಮಗೂ ಗೊತ್ತು ಮೇಡಮ್, ದೂರು ಪ್ರತಿ ದೂರು ದಾಖಲಾಗತ್ತೆ ಅಂತ. ನಿಮ್ಮ ಡಿಪಾರ್ಟ್ಮೆಂಟ್ ಏನು ಕಡಿತಾ ಇತ್ತು ಅಂತ ಹೇಳಿ ಅಂತ ಕೇಳೋದು ನಾವು. ದೂರು ಪ್ರತಿ ದೂರು ದಾಖಲಾಗೋದು ನಮಗೇನು ಹೊಸ್ತಾ? ಏನು ನೀವೇನು ಹೇಳ್ಕೊಡ್ಬೇಕಾ ಬಂದು ನಮಗಿಲ್ಲಿ? ನೀವು IPS ಬರೋಕ್ಕೆ ಮೊದಲೇ ತಿಳ್ಕೊಂಡಿದ್ದೀವಿ ಅದನ್ನು ನಾವು. ಎಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ನಮಗೆ ಬೇಕಾಗಿರೋದು ಆ ರೀತಿ ಇನ್ಸಿಡೆಂಟ್ ಆಗ್ತಿದ್ದಾಗ ದಾವಣಗೆರೆಯಲ್ಲಿ ನಿಮ್ಮ ಇಲಾಖೆ, ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರಿ, ನೀವೇನು ಮಾಡಿದ್ರಿ ಹೇಳ್ರಿ ಅಂತ ಹೇಳಿದ್ರೆ ದೂರು ಪ್ರತಿ ದೂರು ಅಂತೆ. ಏನು ಪೋಸ್ಟ್ ಆಫೀಸ್ ಹೆಡ್ಡಾ ನೀವು? ಬಂದಿದ್ನೆಲ್ಲ ಒಳ್ಳೆ ಕತೆ ಆಯ್ತಲ್ಲ ಇವರದ್ದು. ದಾವಣಗೆರೆ ಯಾಕೋ ಯಾಮಾರ್ತಿರೋಂಗಿದೆ ಮೇಲ್ನೋಟಕ್ಕೆ. ಅದಕ್ಕೆ ನೀವೇ ಕಾರಣರು ಹಾಕಬಾರ್ದು. ಅದಕ್ಕೆ ಅವಕಾಶ ಮಾಡಿ. ಹಾಂ, ನಿಮಗಿನ್ನೂ ಮೇಡಮ್ ದಾವಣಗೆರೆ ಹಿಸ್ಟ್ರಿ ಗೊತ್ತಿಲ್ಲದಿದ್ದರೆ ಹೇಳಿರ್ತಾರೆ ಸಾಮಾನ್ಯ ಹಿರಿಯರು, ತಿಳಿದವರು, ಅರಿತವರು, ಬುದ್ಧಿವಂತರು ಯಾರು ಹೇಳಿರ್ತಾರೆ ನಿಮಗೆ. ಸ್ವಲ್ಪ ಹಿಂಗಂದ್ರೆ ಬಗ್ಗನ್ನತ್ತೆ, ಹೇಳಿದ್ದೀನಿ. ಎಸ್, ಮುಸ್ಲಿಮ್ಸು ಎಲ್ಲ ಒಂದೇ ಒಂದೇ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ ಸರ್. ಎಲ್ಲ ಒಂದೇ ಥರ ಇರಬೇಕು, ಒಂದೇ ಥರ ಇದ್ದು ಅದೇ ಥರ ನಡ್ಕೋಬೇಕು. ನಾವು ಕರ್ನಾಟಕದದೀವೋ ಇನ್ನು ಎಲ್ಲಿ ಅದೀವೋ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ನಾವು ಕರ್ನಾಟಕ ದೇಶದಲ್ಲಂತೂ ಇಲ್ಲ ಸರ್, ನಾವು ಪಾಕಿಸ್ತಾನದಾಗ ಅದೀವಿ ಗೊತ್ತಿಲ್ಲ. ನಾವು ಹಂಗೆ ಆಗಿಬಿಟ್ಟಿದೆ ಇದು ನಮ್ಮದು ಓಣಿ. ಪಾಕಿಸ್ತಾನದಾಗ ಅದೀವಿ ಅಂತ ಅನಿಸ್ಬಿಡಕತ್ತೀವಿ. ನಮಗೆ ಕರ್ನಾಟಕದಾಗ ಇಲ್ಲ. ನಾವು ಹಿಂದೂಗಳಿಗೆ ಕರ್ನಾಟಕದಲ್ಲಿ ಬದುಕೋ ಅವಶ್ಯಕತೆನೇ ಇಲ್ಲ ಅಂದ್ಮೇಲೆ ತಾಂದು ಏನು ಮಾಡ್ತೀರಾ ಕರ್ನಾಟಕದಲ್ಲಿ? ಇಲ್ಲಿ ನಮ್ದು ಐ ಲವ್ ಮೊಹಮ್ಮದ್ ಅಂತ ನಾವು ಬ್ಯಾನರ್ ಹಾಕಿದೀವಿ ಸರ್. ಕಸದವನಿಗೆ ಹೇಳಿದ ನಾವು ಆ ಬ್ಯಾನರ್ ತೆಗೀರಿ ಅಂತ ಯಾರ ಕಾಗೆ ಹೇಳಬೇಕಿತ್ತು? ನಾವು ಹಾಕಿದೀವಿ, ನಮ್ಮ ಕಾಗೆ ಹೇಳಬೇಕಿತ್ತು ಬ್ಯಾನರ್ ತೆಗೀರಿ ಅಂತ. ಕಸದವನಿಗೆ ಹೇಳಿದ ನಾವು. ಅವರು ಬಹಳ ಜನ ನಮ್ಮ ಮನೆಗೂ ನುಗ್ಗಿದ್ರು, ನಮ್ಮ ಮನೆಗೂ ಕಲ್ಲೂ ಉಸಿದ್ರು, ಬಹಳ ಜನ ಮಾಡಿದ್ರು. ನಾವು ಆ ಥರ ಸುಮ್ಮನೆ ಇದ್ದಿಲ್ಲ. ಮತ್ತು ನಾವು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಯಾರೇ ಬಂದು ಬೇಡದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂಥದ್ದು ಅಥವಾ ಸನ್ನಿವೇಶಗಳನ್ನ ಬೇರೆ ರೀತಿ ತಿರುಚಿ ಹೇಳುವಂಥದ್ದು ಬೇರೆ ಯಾವುದೇ ಕೂಡ ನೀವು ನೋಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ ಶಾಂತ ರೀತಿಯಿಂದ ಇದೆ. ಗಣೇಶೋತ್ಸವ ಕೂಡ, ಈದ್ ಮಿಲಾದ್ ಕೂಡ ಪ್ರತಿಯೊಂದು ಎಲ್ಲ ಶಾಂತಿ ರೀತಿಯಿಂದ ಮಾಡಿದ್ದೇವೆ. ಏನು ಪೊಯೆಟಿಕ್ ಆಗಿ ನೀವು ತುಂಬ ಕಾವ್ಯಭರಿತವಾಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಪ್ರಯೋಜನ ಇಲ್ಲ ಮೇಡಮ್. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಹಂಗಾಗಲ್ಲ ಅದು. ನಮ್ಗೆ ಗೊತ್ತಿದೆ ದಾವಣಗೆರೆಯಲ್ಲಿ ಹಿಂದೆ ಎಲ್ಲ ಏನಾಗಿದೆ ಅಂತ. ಪರಿಸ್ಥಿತಿ ಅಲ್ಲೂ ಹಾಗೆ ಇರಬೇಕು, ಓಕೆ, ಶಾಂತವಾಗಿ. ದೇರ್ ಈಸ್ ಎ ಪ್ರಾಬ್ಲಮ್. ಈಗ ಲೇಡಿ ಯಾರೋ ಹೇಳ್ತಾ ಇದ್ರು, ಹಿಂದೂಗಳು ಇದು ಏನು ಎತ್ತ ನಾವು ಎಲ್ಲಿದ್ದೀವಿ, ಸೇಮ್ ಆರ್ಗ್ಯುಮೆಂಟ್ಸ್ ಮೊನ್ನೆ ಮದ್ದೂರಲ್ಲಿ ಬಂದ್ಬಿಟ್ಟಿತ್ತು. ಈ ಥರ ದಿಸ್ ಇಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್. ಇದು ಸರ್ಕಾರದ ಮೇಲೆ ರಿಫ್ಲೆಕ್ಟ್ ಆಗಲೇಬೇಕಾಗತ್ತೆ. ನಾನು ಅದನ್ನೇ ಹೇಳ್ತಿರೋದು ಧರ್ಮಸ್ಥಳದ ವಿಚಾರದಲ್ಲೂ ಸಿದ್ದರಾಮಯ್ಯನವ್ರಿಗೆ. ಇಫ್ ಯು ಸೇ ನಾನು ಪ್ರತಾಪ ಸಿಂಹನಿಗಿಂತ 2 ಪಟ್ಟು ದೊಡ್ಡ ಹಿಂದೂ ಅಂತ ಅನ್ನೋದೇ ಆದರೆ ಅದು ನ್ಯಾಯಬದ್ಧವಾದ ರೀತಿಯಲ್ಲಿ ಪ್ರಕಟವಾಗಬೇಕು, ಪಕ್ಷಪಾತ ರೀತಿಯಲ್ಲಿ ಅಲ್ಲ. ನಾನು ಹೇಳ್ತಿರೋದು ಪಕ್ಷಪಾತ ರೀತಿಯಲ್ಲಿ ಮಾಡಿ ಅಂತ ನಾನು ಹೇಳೇ ಇಲ್ಲ, ಮತ್ತು ಹೇಳೋದೂ ಇಲ್ಲ. ನ್ಯಾಯಬದ್ಧ ರೀತಿಯಲ್ಲಿ ಪ್ರಕಟವಾಗಬೇಕದು. ಅದು ಪ್ರಕಟವಾಗದೆ ಸುಮ್ಮನೆ ಹೇಳ್ತಾ ಇದ್ರೆ ನಾಟಕ ಆಗತ್ತೆ ಮತ್ತು ಡ್ರಾಮಾ ಆಗ್ಬಿಡುತ್ತೆ. ಆಮೇಲೆ ಆಗ ಅದರ ಪರಿಣಾಮವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಅಧಿಕಾರದಲ್ಲಿರುವವರಿಗೆ, ಇಲ್ಲದಿರೋವರ ಪಕ್ಷ ಅನುಭವಿಸಬೇಕಾಗುತ್ತದೆ. ಆ ಇಂಪ್ರೆಷನ್ ಅನ್ನು ಜನರೇಟ್ ಮಾಡುವಂತಹ ಪ್ರಯತ್ನವನ್ನು ಪ್ರತಿಪಕ್ಷಗಳು ಮಾಡ್ತಾ ಇವೆ ಅಂದರೆ ಅದೇ ಅವ್ರ ಕೆಲಸ. ಹೇಗೆ ರಾಹುಲ್ ಗಾಂಧಿ ಆಂಟಿ ಮೋದಿ ಇದನ್ನು ನಾನು ಕಟ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೇ ರುಬ್ತಾ ಇರ್ತಾರಲ್ಲ, ಹಾಗೆ ಅವರು ಮಾಡ್ತಾರೆ. ನೀವು ಹೆಂಗೆ ಮಾಡ್ತೀರೋ ಅವರು ಮಾಡ್ತಾರೆ. ಸರ್ಜಾಪುರದ ವಿಪ್ರೋ ಕ್ಯಾಂಪಸ್ನಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರವನ್ನು ಬರೆದಿದ್ರು. ಇದೇ ವಿಷಯವಾಗಿ ಇವಾಗ ವಿಪ್ರೋ ಮುಖ್ಯಸ್ಥರು ಅಜಿಂ ಪ್ರೇಮ್ಜಿ ಅವರು ತಿರಸ್ಕಾರ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಖಾಸಗಿ ಆಸ್ತಿ ಮೂಲಕ ಸಾರ್ವಜನಿಕ ವಾಹನ ಸಂಚಾರವು ಸುಸ್ಥಿರ ದೀರ್ಘಕಾಲೀನ ಪರಿಹಾರ ಬರೆದಿದ್ದಾರೆ. ಸರಿ, ಬರೆದಿದ್ದಾರೆ. ಈಗ ಆಗಲ್ಲ ಅದು. ಬೇರೆ ಏನಾರು ಇದ್ರೆ ಹೇಳಿ, ಬೇಕಾದ್ರೆ ಮಾತಾಡೋಣ ಕೂತ್ಕೊಂಡು ಅಂತ ಅಂದಿದ್ದಾರೆ. ಚೀಫ್ ಮಿನಿಸ್ಟರ್ ಬರೀಲೇಬಾರ್ದಿತ್ತು, ಅಥವಾ ಫೋನ್ ಮಾಡಿ ಕೇಳಿದ್ರೆ ಆಗ್ತಿತ್ತು. ಯಾಕೆ ಅದನ್ನು ಅಧಿಕೃತವಾಗಿ ಬರೆಯೋಕೆ ಹೋದ್ರೂ ನಂಗೆ ಗೊತ್ತಿಲ್ಲ. ಯಾರ್ದು ಗ್ರೇಟೆಸ್ಟ್ ಐಡಿಯಾ ಆಫ್ ವಿಚ್ ಗ್ರೇಟ್ ಬ್ರೈನಿ ಐನ್ಸ್ಟೀನ್ ಇದು ಗ್ರ್ಯಾಂಡ್ ಸನ್ ಗೊತ್ತಿಲ್ಲ ನನಗೆ. ಹಾಂ, ಎರಡನೇದು ಐ ವಾಂಟ್ ಟು ಆಸ್ಕ್ ದಿ ಚೀಫ್ ಮಿನಿಸ್ಟರ್ಗೆ, IISc ಕಾಂಪೌಂಡ್ ಅಷ್ಟು ಉದ್ದಕ್ಕಿದೆ, 10 ಅಡಿ ಬಿಟ್ಕೊಟ್ರೆ ಅಲ್ಲಿ ರೋಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಿಟ್ಕೊಡಲ್ಲ ಅವರು. ನಮ್ಮದೇ ಜಾಗ ಅಲಾಟ್ಮೆಂಟು ಯಾವುದೋ ಕಾಲದಲ್ಲಿ ಕಾಂಪೌಂಡನ್ನ ಬಂದಿದ್ದು ಫಂಡ್ ಎಲ್ಲ ಕಾಂಪೌಂಡ್ ಹಾಕೊಂಡು ಹೋಗ್ತಿರ್ತಾರೆ. ಒಳ್ಳೆ ಜೈಲಿಗೆ ಹಾಕ್ತಂಗೆ ಹಾಕ್ತಾರೆ ಕಾಂಪೌಂಡನ್ನು. ಆ ಕಾಂಪೌಂಡ್ ಎಡ್ಜಿಂದ 60 ಅಡಿಲಿ ಏನೂ ಇರಲ್ಲ, ಬೇಕು ಅಂತ ಎಡ್ಜಿಗೆ ಬಿಲ್ಡಿಂಗ್ ಕಟ್ತಾರೆ. ಅವರೇ ಬಿಟ್ಕೊಡಲ್ಲ. ಅಜಿಂ ಪ್ರೇಮ್ಜಿ ಬಿಟ್ಕೊಡ್ಬೇಕು.
ಆರ್ಮಿನವರು ಏನೋ ನಮ್ಮ ಜೊತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ನಿಂತವ್ರ ಥರ ಆಡ್ತಾರೆ ಆರ್ಮಿನವರು. ದೇಶ ಕಾಯ್ತೀವಿ ಅಂತಾರೆ. ಜನರಿಗೆ ಹೆಲ್ಪ್ ಆಗಬೇಕಾದ ಜಾಗದಲ್ಲಿ ಒಂದು 10 ಅಡಿ 20 ಅಡಿ ಬಿಟ್ಕೊಡಲ್ಲ. ಅದಕ್ಕೆ ಮಾರ್ಕೆಟ್ ರೇಟಲ್ಲಿ 4 ಪಟ್ಟು ದುಡ್ಡು ಕೊಡು ಅಂತಾನೋ ಅಥವಾ ಕಾಂಪನ್ಸೇಷನ್ ಕೊಡು ಅಂತಾನೋ ಏನೋ ಒಂದು ಕೇಳ್ತಾರೆ. ಅವರು ಕಾಟ ಕೊಡ್ತಾರೆ, ಬಿಟ್ಕೊಡಲ್ಲ. ಅವ್ರದ್ದೊಂಥರ. ಯಾರು ಬಿಟ್ಕೊಡ್ತಾರೆ? ಇವ್ರು ಬಿಟ್ಕೊಡ್ಬೇಕು ಅಂದರೆ ಹೆಂಗಾಗತ್ತೆ? ನೀವು ಇವ್ರನ್ನ ಬಿಟ್ಕೊಡಿ ಅಂತೀರಿ. ಯಾವ ನ್ಯಾಯ ಇವೆಲ್ಲ? ಎಸ್, ಬೆಂಗಳೂರಿನಲ್ಲಿ ಅದೇನೋ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ ಅಂತೆ. ಚೆನ್ನಾಗಿದೆ ಕಣ್ರಿ ನಿಮ್ದು ಐಡಿಯಾಗಳೆಲ್ಲ, ಹೊಸ ಹೊಸ ಯೋಜನೆಗಳು. ಅಲ್ಲಲ್ಲ, ಒಂಥರ ಮೇಕಪ್ ಚೆನ್ನಾಗಿ ಹಾಕತ್ತೀರಿ ಮಕ್ಕಕ್ಕೆ ಅವಾಗವಾಗ. ಕ್ರಿಯೇಟಿವ್ ಆಗಿ ಒಂಥರ ಪಳಪಳ ಅಂತ ಬತ್ತೀರಿ. ಮತ್ತೆ ಆ ಮೇಕಪ್ ಅಳಿಸೋಗ್ಬಿಡುತ್ತೆ. ಮಳೆ ಬಂದು ಮಕ ತೊಳ್ಕೊಂಡಾಗ್ಲೋ ಮೇಕಪ್ ಹೋಗ್ಬಿಡುತ್ತೆ. ಮತ್ತೆ ಯಾಕೆ ಬತ್ತೀರಿ? ಪಳಪಳ ಅಂತ ಬತ್ತೀರಿ. ಅದೇ ನೀವು ಗುಂಡಿ ತುಂಬ್ದಂಗೆ ಪಳಪಳ ಅಂತ ಗುಂಡಿ ತುಂಬೋದು. 3ನೇ ದಿನಕ್ಕೆ ಗುಂಡಿ ಇಲ್ಲ, ಮತ್ತೆ ಗುಂಡಿ ಬರ್ತದೆ. ತುಂಬೋದೇ ಕೆಲಸ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಗುಂಡಿಗೂ ಒಳಕಾಕೊಳ್ಳೋ ವಿಚಾರದಲ್ಲೂ ಇವೆಲ್ಲ ಒಂಥರ ಅವ್ರ ಸಂಬಂಧಗಳು ಚೆನ್ನಾಗಿದೆ ಅವ್ರಗಳಿಗೆಲ್ಲ. ಹಾಗಾಗಿ ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಇನ್ನು ಕುಣಿಗಲ್ನಲ್ಲಿ ಅದೇನೋ ಜಮೀನು. ಏನು ರಿಯಲ್ ಎಸ್ಟೇಟ್ ಆಫೀಸ್ ಏನ್ರಿ ಈ ಕಾಂಗ್ರೆಸ್ನವ್ರದ್ದು? ಏನರಪ್ಪ ನಿಮ್ಮ ಕತೆ? ಕೆಲಸ ಮಾಡಿರಿ, ಎಲ್ಲರೂ ತಗೊಳ್ರಿ. ಇನ್ನು ಅಷ್ಟು ಮಾಡಿ ತಾಲೂಕಾ ವೈಸು, ಆಮೇಲೆ ಪಂಚಾಯತಿ ವೈಸ್ ಬೇಡವಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಹಾಕ್ರಿ, ಪಂಚಾಯತಿ ವೈಸ್ ಹಾಕ್ರಿ, ಹೇಳ್ತೀನಿ. ಹೇಳಿದ್ರೆ ಅವಕಾಶ ಇದೆ ಸರ್ಕಾರದಲ್ಲಿ, ಅವಕಾಶ ಇದೆ. ಪಂಚಾಯತಿ ವೈಸ್ ಹಾಕೊಳ್ಳಿ. ಅದಕ್ಕೊಂದು ಲಿಮಿಟೇಷನ್ ಬೇಡವಾ ಸರ್? ಇಷ್ಟು ಜಾಗ ಇಷ್ಟು ಅಂತ. ಏನು ನನಗೆ ಅರ್ಥ ಆಗ್ತಿಲ್ಲಪ್ಪ ಇವೆಲ್ಲ. ಏನು ಕಥೆನು? ಯಾರು ಕೇಳೋರು ಕೇಳಿದ್ರೆ ಬಿ ಜೆ ಪಿಯವ್ರು ಮಾಡ್ಕೊಂಡಿಲ್ವಾ, ಅವ್ನು ಮಾಡಿಲ್ವಾ, ಇವ್ನು ಮಾಡಿಲ್ವಾ ಅಂತಾರೆ. ಎಲ್ಲದಕ್ಕೂ ಅದೇ. ಇದು ಗುಂಡಿ ಇಲ್ವೇ, ಡೆಲ್ಲಿಲಿ ಗುಂಡಿ ಇಲ್ವಾ ಅಂತಾರೆ. ಸರ್ ಇದು ನೀರು ಬಂತಲ್ಲ ಅಲ್ಲಿ ನೋಯ್ಡಾನಲ್ಲಿ ಬರಲ್ವಾ ಅಂತಂತಾರೆ. ಸರ್ ಏನು ಸರ್ ಹಿಂಗಾಗೋಗಿದೆ ನಮ್ಮದು ಪರಿಸ್ಥಿತಿ? ಕರ್ನಾಟಕದಲ್ಲಿ ಹಿಂಗಾಗೋಗಿದೆಯಲ್ಲ ಪರಿಸ್ಥಿತಿ. ಅಲ್ಲಿ ಅದು ಅಮೆರಿಕಾಲಿಲ್ವಾ ಅಂತಾರೆ. ಎಲ್ಲಿಂದ ಎಲ್ಲಿಗೆ? ಏನು ಹೇಳೋಣ, ಭಾಳ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ.